ನಮಸ್ಕಾರ ಕಣ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರ? ನಾನಂತೂ ಚೆನ್ನಾಗಿದ್ದೀನಿ, ಫಸ್ಟ್ ಕ್ಲಾಸ್ ಆಗಿದ್ದೀನಪ್ಪ. ರಾಜಕಾರಣಕ್ಕೆ ಬಂದ್ಮೇಲೆ ಕಣ್ರಪ್ಪ ತೊಗೊಳ್ತೀವಿ ನಾವು ಎಲ್ಲರೂ. ಯಾವಾಗಲೂ ಅಷ್ಟೇ ಯೋಚನೆ ಮಾಡಕ್ಕೆ ಹೋಗ್ಬಿಡಿ, ಕರೆಕ್ಟಾಗಿ ಮಾತಾಡೋ ಕೇಳಿಸ್ಕೊಂಬಿಡಿ ಅಲ್ರಪ್ಪ. ಎಸ್ ಟಿ ಸೋಮಶೇಖರ್ ಅವ್ರಿಗೆ ಪಾಪ ನಮ್ಮವ್ರು ಕೇಳಿದ್ರು ಕಣ್ರಪ್ಪ. ಏನಂತ ಕೇಳಿದ್ರು, ಡಿ.ಕೆ. ಶಿವಕುಮಾರ್ ಅವರು CM ಆಗ್ತಾರಾ ಅಂತ. ಈಗ ಸದ್ಯಕ್ಕೆ ಕಾಂಗ್ರೆಸ್ ಒಳಗಡೆ CM ಸೀಟು ಖಾಲಿ ಇಲ್ಲ ಅಂದ್ಬಿಟ್ರು ಕಣಪ್ಪ ಎಸ್ ಟಿ ಸೋಮಶೇಖರ್ ಸಾಹೇಬ್ರು. ಆಮೇಲೆ ರೆಕಾರ್ಡ್ಗಳನ್ನೆಲ್ಲ ನೀವು ಅಸೆಂಬ್ಲಿಯಲ್ಲಿ ನಡೆದಿರೋ ರೆಕಾರ್ಡ್ಗಳನ್ನೆಲ್ಲ ತಗೊಂಬಂದು ಇಲ್ಲಿ ಹೇಳ್ಬಿಟ್ರೆ ಅದೆಲ್ಲ ನಡೆಯೋಕ್ಕಿಲ್ಲ. ಕೆಮ್ಮಿದ್ದು ಎಲ್ಲ ಗ್ಯಾಸ್ ಬಿಟ್ಟದ್ದು ಎಲ್ಲ ಹೇಳ್ಕೊಂಡು ಕುಂತ್ರೆ ನಡೆಯೋಕ್ಕಾಗಲ್ಲ. CM ಸೀಟ್ ಅಂತೂ ಸದ್ಯಕ್ಕೆ ಖಾಲಿ ಇಲ್ಲ ಅಂತ ಹೇಳ್ಬಿಟ್ರು ಕಣಪ್ಪ ಎಸ್ ಟಿ ಸೋಮಶೇಖರ್ ಸಾಹೇಬ್ರು. ಡಿ.ಕೆ. ಅವ್ರಿಗೆ ಗೊತ್ತಾಗಿರ್ತೈತೆ ಕಣಪ್ಪ, ಬೇಜಾರಾಗಿ ಹೋಗ್ಬಿಟ್ಟಿರ್ತಾರೆ ಅನ್ನೋ ಗೊತ್ತಿಲ್ಲ. ಇದನ್ನ ನೋಡ್ಬಿಟ್ಟು ವಿಚಾರಗಳು ಇನ್ನೋವೆ ಕಣಪ್ಪ. ರಾಧಿಕಾ ಕುಮಾರಸ್ವಾಮಿ ಅವರು ಜಮೀರ್ ಅಹಮದ್ ಸಾಹೇಬ್ ಅವ್ರಿಗೆ ದುಡ್ಡು ಕೊಟ್ಟಿದ್ರಂತೆ ಕಣಪ್ಪ. ಎಷ್ಟು ಕೊಟ್ಟಿದ್ರ ಏನೋ ನನಗೂ ಗೊತ್ತಿಲ್ಲ ಕಣಪ್ಪ. ಪಾಪ ಎಲ್ಲ ಕಡೆ ಮಾತುಕತೆ ನಡೆಯಕ್ಕೆ ಶುರು ಆಗ್ಬಿಡದೆ ಕಣಪ್ಪ. ಅಲ್ಲ, ಜಮೀರ್ ಅಹಮದ್ ಸಾಹೇಬ್ರು ಯಾಕೆ ದುಡ್ಡು ತಗೋತಾರೆ ಅಂತ ನನಗೆ ಅನುಮಾನ ಬಂದ್ಬಿಡದೆ ಕಣಪ್ಪ. ಇವಾಗ ಅವ್ರಿಗೆಲ್ಲ ಕಡಿಮೆ ಆಗ್ಬಿಡದೆ, ಬೇಜಾನಿ ಅದೇ. ನನ್ನ ಮಗೊಂದು ಇನ್ನೂ ಕೊಡೋರ್ ಥರ ಅವ್ರು ಕೊಟ್ಟವ್ರಂತೆ ಹೇಳವ್ರಿ. ಅವ್ರು ಬಿಡ್ರಪ್ಪ. KGF ಬಾಬು ಅವರು ಕಣಪ್ಪ, KGF ಬಾಬು ಅವರು ಕೊಟ್ಟವ್ರಂತೆ ಜಮೀರ್ ಅಹಮದ್ ಸಾಹೇಬ್ ಅವ್ರಿಗೆ ದುಡ್ಡು. ಎಷ್ಟು ಕೊಟ್ಟವ್ರೆ ಏನು ಎತ್ತ ಏನು ಅಂತ ಗೊತ್ತಿಲ್ಲ ಕಣಪ್ಪ. ಫ್ರೆಂಡ್ಶಿಪ್ ಒಳಗೆ ಕೊಟ್ಟವ್ರ, ಪ್ರೀತಿ ವಿಶ್ವಾಸದಿಂದ ಕೊಟ್ಟವ್ರ, ಹಳೆ ಫ್ರೆಂಡ್ಶಿಪ್ ಅಂತ ಕೊಟ್ಟವ್ರ, ಇಲ್ಲ ನಮ್ಮವ್ರೇ ಅನ್ಕೊಂಡು ಕೊಟ್ಟವ್ರ KGF ಬಾಬು ಅವರು? ನಮಗೂ ಅರ್ಥ ಆಗ್ತಾಯಿಲ್ಲ ಕಣಪ್ಪ. ಏನ್ರಪ್ಪ ದೊಡ್ಡವ್ರು ಯಾವ ಬೇಕಾದ್ರೂ ದುಡ್ಡುಗಳು ಟ್ರಾನ್ಸ್ಫರ್ ಮಾಡ್ಕೊಂತೀರಿ ಬಿಡಪ್ಪ. ನಮ್ಮಂಥವ್ರಿಗೆಲ್ರಪ್ಪ ದುಡ್ಡು ಏನಾರು ಕೊಟ್ಟರೆ ಒಂದು ಬಡ್ಡಿಗೆ ದುಡ್ಡು ತಗೋಬೇಕು, ಇಲ್ಲಾಂದ್ರೆ ಹೋಗ್ಬಿಟ್ಟು ಒಡವೆ ಗಿಡವೆ ಅಡ ಇಟ್ಬಿಟ್ಟು ದುಡ್ಡು ತಗೊಂಬರ್ಬೇಕು ಕಣಪ್ಪ. ತಗೊಂಡು ಬಂದ್ಮೇಲೆ ತಿಂಗಳು ಬಂದ್ರೆ ನಾವು ಬಡ್ಡಿ ಕಟ್ಬೇಕು ಕಣಪ್ಪ, ಇಲ್ಲಾಂದ್ರೆ ಆರಾಜ್ ಹಾಕ್ಬಿಡ್ತಾರೆ ನಮ್ಮ ಒಡೆಯನ್ನ. ದೊಡ್ಡವ್ರು ಹಂಗಲ್ಲ ಕಣಪ್ಪ. ಹೇಳ್ಬೇಕಾದ್ರೆ ಫೋನ್ ಮಾಡ್ಬಿಟ್ಟು ತಮ್ಮನ ತೋಡ ಪೈಸಾ ಒನೆಚ್ಚೋ ಅಂತ ದೇ दिए तो सूट के में लाके को कार में रात्रि में दे देते सो कभी सुबह में कभी वापस देते, मालूम नहीं पड़ते सो ಅಂತ ಹೇಳಿ ಸುಮ್ಕಾಗ್ಬಿಡ್ತಾರೆ ಕಣಪ್ಪ. ಯಾರು ದುಡ್ಡು ಕೊಟ್ಟರು ಏನೋ ಗೊತ್ತಾಗ್ತಾಯಿಲ್ಲ ಕಣಪ್ಪ. ಇನ್ನೊಂದು ವಿಚಾರ ಕಣ್ರಪ್ಪ, ಡಿ.ಕೆ. ಸಾಹೇಬ್ರು ಒಂದು ಮಾತು ಹೇಳ್ಬಿಟ್ರು ಕಣಪ್ಪ. ಸಾಯ್ಕಾಯ್ದು ಖುಷಿಯಾಗಿ ಹೋಗ್ಬಿಟ್ಟವ್ರಿ BJP ಕಡವ್ರು. ಏನಂತ ಗೊತ್ತೇನ್ರಪ್ಪ, ಮೋದಿ 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 ಅಂದ್ರಂತೆ ಕಣಪ್ಪ ಮೊನ್ನೆ. ಅದಕ್ಕೆ ಇವ್ರು ಏನು ಹೇಳ್ಬಿಟ್ಟವ್ರೆ ಕಣಪ್ಪ, ನೀವೆಲ್ಲ ಹೆಂಗೆ ಮೋದಿ ಮೋದಿ ಅಂತೀರೋ ಹಂಗೆ ಒಂದು ದಿವಸ ಮೋದಿಯವರು ನನ್ನ ಹೆಸರು ಹೇಳ್ತಾರೆ, ಕೇಳಿಸ್ಕೊಳ್ಬೇಕಾರೆ ಡಿ.ಕೆ. ಅಂತಾರೆ ಅಂತ ಹೇಳ್ಬಿಡ್ರು ಕಣಪ್ಪ. ಅದೇನು ಫ್ರೆಂಡ್ಶಿಪ್ ನಡೆದ್ಬಿಟ್ಟೋ ಮೊನ್ನೆ ಕುಚ್ಚುಕ್ಕು ಆಗೋಗ್ಬಿಡ್ತು ಕಣಪ್ಪ. ಕಿವಿ ಒಳಗಡೆ ಏನೋ ಕುಚ್ಚುಕ್ಕು ನಡೆದಿರ್ಬೇಕಪ್ಪ ರಾಜಕಾರಣದಲ್ಲಿ. ಯಾರಿಗೆ ಗೊತ್ತಪ್ಪ, ಹೇಳಕ್ಕಾಗಲ್ಲ ಯಾವ ಟೈಮ್ ಏನು ಇಷ್ಟ ಆಯ್ತದಂತ ಯಾರಿಗೆ ಗೊತ್ತು. ಡಿ.ಕೆ. ಸಾಹೇಬ್ರು ಜಂಪ್ ಮಾಡ್ಬಿಟ್ರೆ ಏನು ಮಾಡ್ತಿರಪ್ಪ BJPಗೆ? ಅಲ್ಲೇನ್ರಪ್ಪ, ಅಲ್ಲ ನಾನು ಹೇಳ್ತಾ ಇರೋದು ಕಣ್ರಪ್ಪ, ಜಂಪ್ ಮಾಡಿಬಿಟ್ರೆ ಕ್ವಶನ್ ಮಾರ್ಕ್ ಕಣ್ರಪ್ಪ, ಮಾಡಿಬಿಡ್ತಾರೆ ಅಂತ ಹೇಳ್ತಲ್ಲ, ಮಾಡಿಬಿಟ್ರೆ ಅಂತ ಯಾರಿಗದಪ್ಪ ಯಾವ ಟೈಮ್ಗೆ ಏನಾಯ್ತು ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಡಿ.ಕೆ. ಸಾಹೇಬ್ರು CM ಆಗಬೇಕಾಗಿತ್ತು ಇಷ್ಟೊತ್ತಿಗೆ. 50-50, ನೀನು 50 ದಿವಸ ನಾನು 50 ಡೇಸು ಅಂತ ಈ ಥರ ಮ್ಯಾಚ್ ಹಿಡ್ಕೊಂಡು 2.5 ವರ್ಷ ಅಂದ್ಕೊಂಡು ಈಗ ಕೈ ಹತ್ಬಿಟ್ಟವ್ರೆ ಜೈ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ ಕಣಪ್ಪ, ಯಾವ ಟೈಮ್ಗೆ ಏನಾಯ್ತದೆ ಅಂತ ಟ್ವಿಸ್ಟ್ ಗೊತ್ತಿಲ್ಲ. ಇನ್ನೂ ವಿಚಾರಗಳು ಕಣಪ್ಪ. ಗಣೇಶಗಳು ತಗೊಂಬಂದವರೆಲ್ಲ ಏನ್ರಪ್ಪ, ಗಣೇಶ ಅನ್ನೋದು ಪೂಜೆಯಿಂದ ಭಕ್ತಿಯಿಂದ ಮಾಡ್ತೀರಾ, ಗಣೇಶನ ನೀರೊಳಗಡೆ ಬಿಟ್ಟು ಕಾಲೆಲ್ಲ ಹಾಕಿ ಅದಂತವ್ರೆ ಕಣಪ್ಪ. ಬುದ್ಧಿ ಬೇಡವೇನ್ರ? ನಿಂದು ಒಂದು ಜನ್ಮ ಏನ್ರಲ್ಲ. ದೇವರು ಗಣೇಶ ವಿಘ್ನ ವಿನಾಶಕ, ಅವ್ರು ಪೂಜೆ ಮಾಡಬೇಕು. ದೇವರುಗಳಲ್ಲಿ ಶ್ರೇಷ್ಠ ಫಸ್ಟು ಗಣೇಶನವ್ರು. ನಾವು ಮುಣಿಗಿಲ್ಲ ಅಂದ್ಬಿಟ್ಟು ಹಂಗೆಲ್ಲ ಕಾಲಾಕಿ ಓದ್ತಾರಲ್ಲ ದೊಡ್ಡ ವಿಗ್ರಹಗಳ ಮೇಲೆ, ನಿಮ್ಮ ಕಾಲು ಸೇದೋಗ್ಬಿಡ್ತೇವೆ, ಹುಳಾಗ್ಬಿಡ್ತವೆ. ರಾತ್ರಿ ಒಳಗಡೆ ಹುಷಾರಾಗಿರ್ರಿ. ದೊಡ್ಡ ಸಮುದ್ರದಲ್ಲೋ ಎಲ್ಲ ತೊಗೊಂಡೋಗಿ ಹಾಕಿ ದೇವರು ಮುಳುಗೋಂಥ ಗಣೇಶ ತೊಗೊಂಬನ್ನಿ. ನಿಮ್ಗೆ ಯೋಗ್ತಿ ಇಲ್ಲ ಅಂದರೆ ತೊಗೊಂಡೋಗಿ ದೂರ ಬಿಡೋದು. ನಿಮಗೆ ಯೋಗ್ತಿ ಇಲ್ಲ ಅಂದರೆ ನಿಮ್ಗೆ ಎಷ್ಟು ಅಡಿ ನೀರದೋ ಅಷ್ಟು ಅಡಿ ನೀರಿಗೆ ಗಣೇಶನ ತೊಗೊಂಬರ್ರಿ ಆಯ್ತಾ. ನಿಮ್ಮದು ಒಂದು ಜನ್ಮನ ಕಾಲಾಕಿ ತುಳಿತಾರೇನ್ರು? ಯಾರ ನಿಮಗೆಲ್ಲ ಹೇಳ್ಕೊಟ್ಟವರು? ಮೊದಲು ನಾವೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಬಾವಿ ಮುಂದೆ ಪೂಜೆ ಮಾಡಿ ಗಣಪತಿ ಬಪ್ಪ ಮೋರ್ಯ ಅಂತ ಬಿಡ್ತಾ ಇದ್ವಿ ಕಣಪ್ಪ. ಭಕ್ತಿಯಿಂದ ಬಿಡ್ತಾ ಇದ್ವಿ. ಭಕ್ತಿಯಿಂದ ಹೆಂಗೆ ತೊಗೊಂಬರ್ತಾ ಇದ್ವಿ, ಭಕ್ತಿಯಿಂದ ಹಂಗೆ ಬಿಡ್ತಾ ಇದ್ವಿ ಕಣಪ್ಪ. ಇವಾಗಿನ ಕಾಲ ಹಿಂಗೆ ಆಗೋಗ್ಬಿಡ್ತದೆ. ಗಣೇಶ ಆರ್ಕೆಸ್ಟ್ರಾ ಎಲ್ಲ ಜೋರಾಗ್ಬಿಡ್ತದೆ. ದೇವ್ರಕಿನ್ನ ಜಾಸ್ತಿ ಆರ್ಕೆಸ್ಟ್ರಾ ಆಗ್ಬಿಡದ ಅಂತ ಹೇಳ್ತವ್ರೆ. ಬಾರಿಸೋದು ಜಾಸ್ತಿ ಆಗ್ಬಿಟ್ಟೈತೆ ಅಂತವ್ರೆ. ಮಾಡಿಕೊಳ್ಳಕ್ಕೆ ಹೋಗ್ಬಿಡ್ರಪ್ಪ. ದೇವರು ಅನುಗ್ರಹ ವಿಘ್ನೇಶ್ವರ ಕೃಪೆ ಇರಬೇಕು ಎಲ್ಲರ ಮೇಲೆ. ಇಡೀ ಭಾರತ ದೇಶದ ಮೇಲೆ ಅವ್ರ ಕೃಪೆ ಐತಪ್ಪ. ಗಣೇಶ
ವಿಘ್ನ ವಿನಾಶಕ ಗಣೇಶನ್ನ ಎದುರಾಕೊಳಕ್ಕೆ ಹೋಗ್ಬೇಡಿ. ಕಾಲು ಏನು ತುಳಿದಿರೋ ಹೇಳೋಕ್ಕಾಗಲ್ಲ, ಟ್ವಿಸ್ಟ್ ಆಗಿಬಿಟ್ಟೋದು 1 ತಿಂಗಳದೊಳಗಡೆ ಹೇಳೋಕ್ಕಾಗಲ್ಲ ಕಣಪ್ಪ. ಲಕ್ವಾಗಿ ಹೊಡ್ಸ್ಕೊಂಬಿಟ್ರೆ ದೇವ್ರ ತಂಟೆಗೆ ಹೋಗ್ಬೇಡಿ, ನಿನ್ನ ತಂಟೆಗೆ ಬಂದ್ಬಿಡಿ. ಮಾತಾಡ್ಕೊಂಡು ಒಂದು 2 ಡೇಟ್ ಹೊಡ್ಕೊಂಡು ದೂರ ಏನು ಹೊಡ್ಕೊಂಡು ಹೋಗ್ಬಿಡೋಣ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಬಿಟ್ಟು ದೇವ್ರನ್ನ ಕಾಲಲ್ಲಿ ಹಾಕಿ ತುಳಿತಿರಲ್ಲ. ನಿಮ್ಮ ಕಾಲಿಗೆ ಹುಳ ಬೀಳ ಏನರಲ್ಲ ಬಂದಿರೋದು ನಿಮಗೆ ಒತ್ಕೊಂಡಾಗೋದು ಮುದ್ದೆ ಐತೇನರಲ್ಲ ನಿಮಗೆ. ಇನ್ನು ಐದವ ಇಷ್ಟು ವಿಚಾರ ಬಿಟ್ರೆ ಇನ್ನು ಹಲವಾರು ವಿಚಾರವೇ ಕಣ್ರಪ್ಪ, ಬಾಳೆ ವಿಚಾರವೇ, ಹೇಳೋದು ಕೇಳೋದೆಲ್ಲ ತುಂಬವೇ ಕಣಪ್ಪ. ಹೇಳ್ತೀನಿ, ಇನ್ನೂ ಐತೆ ವಿಚಾರ, ಓಕೆನ್ರಪ್ಪ, ಹಂಗೆ ವೇಟ್ ಮಾಡ್ರಿ. ಇನ್ನೊಂದು ವಿಚಾರ ಕಣ್ರಪ್ಪ, ಡಿ ಕೆ ಶಿವಕುಮಾರ್ ಅವ್ರಿಗೂ ಆಮೇಲೆ ಸಚಿವ ಅವ್ರಿಗೂ ಯಾರಪ್ಪ ತಿಮ್ಮಯ್ಯ ಅವ್ರಿಗೂ ಏನೋ ಫುಲ್ಲು ಫೈಟ್ ನಡೆದ್ಬಿಟ್ಟೈತಂತೆ ಕಣಪ್ಪ. ನೀವೊಬ್ರು ಸಚಿವರ ಅಂದ್ಬಿಟ್ಟವ್ರಂತೆ ಕಣಪ್ಪ. ಡಿ ಕೆ ಅವ್ರಿಗೆ ಫುಲ್ಲು ಗರಂ ಆಗ್ಬಿಟ್ಟವ್ರೆ ಕಣಪ್ಪ. ತವಾ ಮೇಲೆ ಆಮ್ಲೆಟ್ ಹಾಕಿ ಚುಸ್ ಸಣ್ಣ ಸೌಂಡ್ ಬಂದಂಗೆ ಆಗ್ಬಿಟ್ಟದೆ, ಫುಲ್ಲು ಸಂಚಲನ ಮೂಡ್ಸಕ್ಕೆ ಶುರು ಆಗ್ಬಿಟ್ಟೈತೆ ಕಣಪ್ಪ. ಕಾಂಗ್ರೆಸ್ ಒಳಗಡೆ ಕೃಷ್ಣ ಮೇಲೆ ಯೋಜನೆ ಬಗ್ಗೆ ಯೋಚನೆ ಮಾತಾಡ್ಬೇಕಾದ್ರೆ ಹಿಂಗೆಲ್ಲ ಆಗ್ಬಿಡೋದಂತೆ ಕಣಪ್ಪ. ಇನ್ನೂ ಆಗಿಲ್ಲ, ಅಲ್ಲೆಲ್ಲ ಕಾಮಗಾರಿಕೆ ನಡೀತಾವೆ, ಏನು ನಡೀತಾವೋ ಗೊತ್ತಿಲ್ಲ ಕಣಪ್ಪ. ಡಿ ಕೆ ಅವ್ರಂತೂ ಫುಲ್ಲು ಗರಂ ಆಗ್ಬಿಟ್ಟವ್ರೆ. ಸಚಿವರ ಜೊತೆ ಫುಲ್ಲು ಫೈಟು ಜಿದ್ದಿ ನಡೆದ್ಬಿಟ್ಟದೆ ವಿಧಾನಸೌಧದಲ್ಲಿ. ಏನು ಹಿಂಗೆ ನಡೀತಾವೆ ಗೊತ್ತೇನ್ರದ? ನಡೀತಾವಪ್ಪ, ಇವೆಲ್ಲ ನಡೀತಾವೆ, ಏನು ಮಾಡೋಕ್ಕಾಗಲ್ಲ. ಎಸ್ ಟಿ ಸೋಮಶೇಖರ್ ಅವ್ರು ನೋಡಿದ್ರೆ ಅವ್ರು ಬೇರೆ ಹಂಗೆ ಹೇಳ್ತಾವ್ರೆ ಕಣಪ್ಪ. ಪಾಪ ಸೀಟು ಖಾಲಿ ಇಲ್ಲ, ಇದ್ರ ಒಳಗಡೆ CM ಸೀಟು ಖಾಲಿ ಆಗಿಲ್ಲ ಅಂತ ಅವ್ರು ಹೇಳ್ಬಿಟ್ಟವ್ರೆ. ಎಲ್ಲರೂ ಡಿ ಕೆ ಅವ್ರ ಮೇಲೆ ಹೋಗ್ಬಿಟ್ಟವ್ರೆ ಕಣಪ್ಪ. ಯಾಕೆ ಡಿ ಕೆ ಅವರು ಸಾಹೇಬ್ರು ಟೈಮು ಸರಿ ಇಲ್ಲ ಅನಿಸ್ತಾ ಇದೆ ಕಣಪ್ಪ. ಒಂದಿಲ್ಲ ಒಂದು ಏನಾರ ಒಂದು ಆಯ್ತಾನೆ ಅವೇ ಕಣಪ್ಪ. ಇರಲಿ ಅವ್ರಿಗೆ ತಾಕತ್ತೈತೆ ಕಣಪ್ಪ. ಒಂದಿಲ್ಲ ಒಂದು ಏನನ್ನ ಮಾಡ್ಬಿಟ್ಟು ಹೆಜ್ಜೆ ಆಡ್ಬಿಟ್ಟು ಏನಾರ ಮಾಡ್ಬಿಡ್ತಾರೆ, ಹೇಳೋಕ್ಕಾಗಲ್ಲ. ಅವ್ರ ಹೆಸರೇ ಡಿ ಕೆ ಕಣಪ್ಪ. ಡಿ ಕೆ ಅಂತಾರಂತ ಅವರೇ ಹೇಳಿಲ್ವಲ್ರಪ್ಪ. ಆಯ್ತದೆ, ಯಾವ ಟೈಮ್ ಏನು ಟ್ವಿಸ್ಟ್ ಆಯ್ತದ ಅಂತ ಹೇಳೋಕ್ಕಾಗಲ್ಲ ಕಣಪ್ಪ. ಆದ್ರೆ ಈಗ ವಿಧಾನಸೌಧದೊಳಗಡೆ ಅದೇ ಕೃಷ್ಣ ನದಿ ಬಗ್ಗೆ ನಡೀತೈತೆ ಮಾತುಕತೆ ಅಂತ, ಒಟ್ಟೇನೋ ಚಕಾಮಿಕ್ಕಿ ನಡೀತೈತೆ ಅಂತೆ ಕಣಪ್ಪ. ನಮ್ಗೇನ್ರಪ್ಪ ಗೊತ್ತು, ಯಾರೇ ಹೇಳಿದ್ದಲ್ಲ, ನಾವೇ ನೋಡಿದೀವಪ್ಪ, ಕಣ್ಣಾರೆ ನೋಡಿದ್ದೀವಿ, ಕೇಳಿದ್ದೀವಿ ಕಣಪ್ಪ. ಓಕೆನಾ, ಬರ್ತೀವಪ್ಪ. ಇನ್ನೂ ವಿಚಾರ ಐತೆ, ಹಿಂಗೆ ಹೋಗಿ ಹಿಂಗೆ ಬರ್ತೀನಿ. ಹಂಗೆಪ್ಪ ವಿಧಾನಸೌಧ ಇವೆಲ್ಲ ನಡೀತಾ ಇದ್ವು ಕಣಪ್ಪ. RB ತಿಮ್ಮ ಅವರು ಪ್ರತಿ ಎಕರೆಗೆ 40 ಇಂದ 50 ಲಕ್ಷ ಕೊಡಬೇಕು ಅಂತ ಹೇಳಿದ್ರು ಕಣಪ್ಪ, ಭೂ ಪರಿಹಾರ. RB ತಿಮ್ಮಯ್ಯ ಅವರು ಅದಕ್ಕೆ ಇವ್ರು ಏನು ಮಾಡ್ಬಿಟ್ರಪ್ಪ, ಡಿ ಕೆ ಅವರು ಗರ್ರಮ್ ಆಗ್ಬಿಟ್ಟು, ಅಲ್ರಿ ನೀವು ಸಚಿವರೇ ಆಗ್ಬಿಟ್ಟು ಹಿಂಗೆ ಮಾತಾಡೋದು ಸರಿನಾ? ಬೊಮ್ಮಾಯಿ ಅವರಿದ್ದಾಗ ನೀರು ಸಚಿವರಾದಾಗ ಅವ್ರು ಇಂಥವೆಲ್ಲ ಅವರು ಒಂದು ರೇಟ್ನ ಫಿಕ್ಸ್ ಮಾಡಿಬಿಟ್ಟಿದ್ರು ಆ ಟೈಮಲ್ಲಿ. ಆದ್ರೆ ನೀವು ಹಿಂಗೆ ಮಾತಾಡ್ತಿರಲ್ಲ, ನೀವು ಮಾತಾಡ್ತಾ ಇರೋದು ಸರಿನಾ? ಭೂ ಪರಿಹಾರಕ್ಕೆ 50 ಲಕ್ಷ ಹೆಂಗಾಯ್ತದೆ ಅಂತ ಇವ್ರು. ಆದರೆ RB ತಿಮ್ಮಯ್ಯ ಅವ್ರು ಹೇಳ್ತಾವ್ರೆ, ಪ್ರತಿ ಜಮೀನಿಗೂ ಏನಾಯ್ತೋ ಭೂ ಪರಿಹಾರಕ್ಕೆ ಒಟ್ಟು 50 ಲಕ್ಷ ಅಂತೂ ಕೊಡಲೇಬೇಕು ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ಪೋಬಲ್ಲು ಗರಂ ಆಗ್ಬಿಟ್ಟವ್ರೆ ಡಿ ಕೆ ಸಾಹೇಬ್ರು. ಇದು ಕೇಳ್ಬಿಟ್ಟು ಈ ಕೃಷ್ಣ ಮೇಲ್ ಯೋಜನೆ ಬಗ್ಗೆ, ದಂಡ ಮೇಲ್ ಯೋಜನೆ ಬಗ್ಗೆ ಯೋಚನೆ ಮಾಡಿದಾಗ ಪಾಪ ಅಲ್ಲಿ ಕಟ್ಟಿಸ್ಬೇಕಲ್ಲನಪ್ಪ, ನೀರೆಲ್ಲ ಕರೆಕ್ಟಾಗಿ ಓಡಾಡಬೇಕು, ಹರಿಬೇಕು ನೀರು, ಅದಕ್ಕೆಲ್ಲ ಪಾಪ ಜಾಸ್ತಿ ಆಯ್ತದೆ ಅಂತ ಇವರು. ಅದಕ್ಕೆ ಇವರು ಭೂ ಪರಿಹಾರ ಕೊಡಿ ಅಂತ ಇವರು. ಹಿಂಗೆ ಕಣಪ್ಪ, ನಮಗೂ ಕನ್ಫ್ಯೂಸ್ ಮಾಡ್ತಾರೆ, ಅವರು ಕನ್ಫ್ಯೂಸ್ ಆಗ್ಬಿಡ್ತಾರೆ ಕಣಪ್ಪ. 50 ಲಕ್ಷ ಯಾಕೆ ಅಂತ ಗೊತ್ತಿಲ್ಲ, ಈ ಭೂ ಪರಿಹಾರ ಅಂತ ಇವ್ರು ಹೇಳ್ತಾವ್ರೆ RB ತಿಮ್ಮಯ್ಯ ಅವರು. ಈಗ ಡಿ ಕೆ ಅವ್ರು ಏನು ಮಾಡ್ತಾರಂತ ನಾವೆಲ್ಲ ಕಾದು ನೋಡಬೇಕು ಕಣಪ್ಪ. ಇವ್ರು ಮಾತಾಡೋದು ಸರಿ ಇಲ್ಲ ಅಂತ ಡಿ ಕೆ ಸಾಹೇಬ್ರು ಹೇಳಿದ್ರು. ಸಚಿವರಾಗಿ ನೀವು ಮಾತಾಡೋದು ತಪ್ಪು, 50 ಲಕ್ಷ 40 ಲಕ್ಷ ಮಾತಾಡಬಾರ್ದು. ಭೂ ಪರಿಹಾರ ಅನ್ನೋದಕ್ಕೆ ಅಷ್ಟಿರಲ್ಲ, ಒಂದಿಷ್ಟಂತ ಮಿನಿಮಮ್ ಫಿಕ್ಸ್ ಇರ್ತದೆ ಅಂತ ಡಿ ಕೆ ಸಾಹೇಬ್ರು ಹೇಳ್ಬಿಟ್ಟವ್ರಿ. ಅವ್ರು ಹೇಳಿದ್ಮೇಲೆ ಮುಂದೈತೆ ಕಣಪ್ಪ, ಯಾರು ಏನು ಮಾಡೋಕ್ಕಾಯ್ತದೆ, ಯಾಕಂದ್ರೆ ಅವ್ರದ್ದೇ ಅಲ್ಲೇನಪ್ಪ. ನೆಕ್ಸ್ಟ್ CM ಆದರೂ ಆಗ್ಬಿಟ್ರು ಕಣಪ್ಪ, ಹೇಳೋಕ್ಕಾಗಲ್ಲ ಯಾವ ಟೈಮ್ ಯಾರು ಏನಾಗ್ಬಿಡ್ತಾರೆ ಅಂದ್ಬಿಟ್ಟು. ಓಕೆನಪ್ಪ, ಇನ್ನೂ ವಿಚಾರಗಳವೆ ಕಣಪ್ಪ, ಹೇಳ್ತೀನಿ ಬಂದ್ಬಿಟ್ಟು. ಓಕೆನಾ, ಇನ್ನೊಂದು ಗುಡ್ ನ್ಯೂಸು ಕಂಡ್ರಪ್ಪ ನಿಮಗೆ. ಏನು ಗೊತ್ತೇನ್ರಪ್ಪ, GST ಕೇಂದ್ರ ಸರ್ಕಾರದಿಂದ ನಮ್ಗೆಲ್ರಿಗೂ ನವರಾತ್ರಿಗೆ ಇಲ್ಲ ದೀಪಾವಳಿಗೆ ಗುಡ್ ನ್ಯೂಸ್ ಕೊಡ್ತಾರಂತೆ ಕಣಪ್ಪ. ನಿರ್ಮಲಾ ಸೀತಾರಾಮ್ ಅವರು ಮೋದಿ ಅವರು ಡೀಪಾಗಿ ಡಿಸ್ಕಷನ್ ಮಾಡಿರ್ಬೇಕು ನಂಗೆ ತಿಳಿದ ಪ್ರಕಾರ. GST ಬಗ್ಗೆ ನಿಮಗೆಲ್ಲ ಗುಡ್ ನ್ಯೂಸ್ ಕೊಡ್ತಾರಂತೆ ಕೇಂದ್ರಕ್ಕೆ. ಕೇಂದ್ರದಿಂದ ಗುಡ್ ನ್ಯೂಸ್ ಕೊಡ್ತಾರಂತೆ ನಮಗೆಲ್ಲ. ಏನು ಗುಡ್ ನ್ಯೂಸ್ ಅಂತ ನಾವು ಕಾದು ನೋಡ್ಬೇಕಪ್ಪ. ಇದೇ ಸೆಪ್ಟೆಂಬರ್ 22ನೇ ತಾರೀಕು ಗುಡ್ ನ್ಯೂಸ್ ಕೊಡ್ತಾರಂತೆ. ಏನು ಮಾಡ್ತಾರೋ ನಮಗೂ ಗೊತ್ತಿಲ್ಲಪ್ಪ, ನಾವು ಕಾದು ನೋಡೋಣ. ನಿಮಗೂ ಖುಷಿಯಾಗಿರ್ಬೇಕು ಈ ವಿಚಾರ ಕೇಳ್ಬಿಟ್ಟು. ವಿಚಾರಗಳಲ್ಲಿ ಇರೋದಿರ್ಲಿ ಕಣ್ರಪ್ಪ, ಏನು ಮಾಡ್ತಾರೆ GST ಬಗ್ಗೆ ಅಂತ ನಾವು ಕಾದು ನೋಡೋಣ. ಓಕೆನ್ರಪ್ಪ, ಇದೇ 22ನೇ ತಾರೀಕು ಎಲ್ಲರೂ ಕಣ್ಬಿಟ್ಕೊಂಡು ಕೂತ್ಕೊಳ್ರಪ್ಪ. TV ಮುಂದೆ ಕೂತ್ಕೊಳ್ಳಿ, ಫ್ರೀಡಮ್ TV ಮುಂದೆ ಕೂತ್ಕೊಳ್ರಪ್ಪ. ಎಲ್ಲರೂ ಕರೆಕ್ಟಾಗಿ ಹೇಳ್ತೀವಿ ನಾವೆಲ್ಲ ಏನಾಯ್ತದೆ GST ಬಗ್ಗೆ. ಇದೇ ತಿಂಗಳು ಸೆಪ್ಟೆಂಬರ್ 22ನೇ ತಾರೀಕು ಕಣಪ್ಪ. ಗಿಫ್ಟು ಕಣಪ್ಪ. ನಿಮಗೆ ನವರಾತ್ರಿಗೆ ಇಲ್ಲ ದೀಪಾವಳಿಗೆ ಪಕ್ಕ ಕೊಡ್ತೀವಿ ಕಣಪ್ಪ. ಆದರೆ
ರಾಜ್ಯಕ್ಕೆ ತೊಂದರೆ ಆಯ್ತದಂತೆ, ಸ್ವಲ್ಪ ಜನ ರಾಜ್ಯಕ್ಕೆ ಎಲ್ಲ ತೊಂದರೆ ಆಯ್ತದೆ ಸ್ಟೇಟ್ಗಳಿಗೆ ಅಂತ ಮಾತಾಡ್ಕೊಳ್ಳೋರು ಹಳೆ ಬಲ್ಲಿ ಬಿಟ್ಬಿಡ್ರಪ್ಪ, ನಮ್ಗೆ ಯಾಕೆ ಬೇಕು? ಮಾತಾಡೋರು ಇದ್ದೇ ಇರ್ತಾರೆ ಕಣಪ್ಪ. ಆ 4 ಜನ ಅಂತಾರಲ್ಲಪ್ಪ, ಬೇರೆಯವರು ಊರ್ ಸುದ್ದಿ ಮಾತಾಡೋರು ಈ ಥರ ಇದ್ದೇ ಇರ್ತಾರೆ ಕಣಪ್ಪ. ಆದ್ರೆ GST ಬಗ್ಗೆ ಏನ್ ಮಾಡ್ತಾರೆ ಮೋದಿ ಅವರು, ನಿರ್ಮಲಾ ಸೀತಾರಾಮನ್ ಅವರು ಅನ್ನೋದು ನಾವೆಲ್ಲ ಕಾದ್ ನೋಡ್ಬೇಕು ಅಲ್ಲೇನಪ್ಪ. ಪ್ರಧಾನಿ ಮಂತ್ರಿ ಅಂದಮೇಲೆ ಎಲ್ಲಾರು ಏನಾರು ಒಳ್ಳೆ ಪ್ಲಾನ್ ಮಾಡಿರ್ತಾರೆ ಕಣಪ್ಪ ನಮ್ಮ ಮೋದಿ ಸಾಹೇಬ್ರು. ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇಷ್ಟೇನಪ್ಪ, ನೋಡೋಣ ಏನ ಗಿಫ್ಟ್ ಅಂತೆ ಅವ್ರ ಕಡೆಯಿಂದ ನಮಗೆ ಗಿಫ್ಟ್ ಬರ್ತಾ ಇದೆ. ಕರ್ನಾಟಕಕ್ಕೂ ಇಡೀ ಕರ್ನಾಟಕಕ್ಕೂ ದೇಶಕ್ಕೂ ಗೊತ್ತಿಲ್ಲ, ಇನ್ನು ಕಾಯ್ದು ನೋಡಬೇಕು. 22ನೇ ತಾರೀಕುವರೆಗೂ ಕಾಯ್ದು ನೋಡೋಣ ಏನಾಯ್ತದ ಅಂತ. ನನಗೂ ಗೊತ್ತಾಯ್ತದೆ, ನಿಮಗೂ ಗೊತ್ತಾಯ್ತದೆ ಕಣಪ್ಪ. ಇನ್ನೂ ಹಲವಾರು ವಿಚಾರಗಳವೆ ತಗೊಂಬತ್ತೀನಿ ಕಣಪ್ಪ. ಈಗ ನಾನು ವಿಧಾನಸಭೆಗೆ ಹೋಗ್ಬೇಕು ಕಣಪ್ಪ. ಹೋಗಿ ಬರ್ಲೇನ್ರಪ್ಪ, ಸ್ನಾನ ಮಾಡಿ 3 ದಿವಸ ಆಯ್ತಪ್ಪ, ಓಡಾಡ್ತಾ ಇದ್ದೆ ನಾನು, ತುಂಬ ಕಷ್ಟ ಆಯಿತು ನನಗೆ. ರಾಜಕೀಯ ಒಳಗಿದ್ದೀನಲ್ವ, ಸ್ನಾನ ಮಾಡಿಲ್ಲ ಅಂದ್ರೂ ಮಾಡಿಲ್ಲ ಅಷ್ಟೇ, ಬಟ್ಟೆ ಹಾಕೊಂಡ್ಬಿಟ್ಟು ಒಂದು ಶೆಂಟ್ ಹಾಕೊಂಡು ಹೋಗ್ಬಿಟ್ರೆ ಆಗೋಯ್ತು ಕಣಪ್ಪ. ಜನ ಎಲ್ಲ ನಮಸ್ಕಾರ ಅಂತ ನಮ್ಮ ನೋಡಿದ್ರೆ ಲಕ್ಷ್ಮಿ ನೋಡ್ದಂಗೆ ಕಣಪ್ಪ. ಅವ್ರಿಗೆ ನಮ್ಮಿಂದ ಏನಾದರೂ ಆಯ್ತೈತೆ ಅಂತೇಳಿ ಎಲ್ಲರೂ ಹಿಂಗೆ ಕೈ ಮುಕ್ಕೊಂಡು ನಿಂತ್ಕೊಂತಾರೆ. ಅದ್ರ ನಾವು ಏನು ಮಾಡಲ್ಲ, ಎಲ್ಲ ನಮಗೆ ಮಾಡ್ಕೊಂಬಿಟ್ಟಿರ್ತೀವಿ ಅಲ್ಲೇನ್ರಪ್ಪ. ಓಡಿ ಬರ್ತೀನಪ್ಪ. ಶ್ರೀಂಬುಲಿಂಗ ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ಬರ್ತೀನಪ್ಪ. ಎಲ್ಲರಿಗೂ ಗಿಫ್ಟ್ ಕೊಡ್ತೀನಪ್ಪ. ಸೆಪ್ಟೆಂಬರ್ 22ನೇ ತಾರೀಕು ಹೇಳ್ತೀನಿ ನಿಮ್ಗೆ ಏನಾಯ್ತದೆ GST. ಬರ್ಲಿಂಗಲ್ಲ ಶ್ರೀಂಬುಲಿಂಗ ಬರ್ತೀನಪ್ಪ. ಲೇ ಸೈಕಲ್ ಎತ್ತಲ್ಲ, ವಿಧಾನಸಭೆಗೆ ಹೋಗ್ಬೇಕು. ನೀವು ಅರೆಮೇಗೆ ನೋಡ್ಕೊಂಡೆ ಊಟ ಮಾಡ್ಕೊಂಡು ಕೂತ್ಕೊಳ್ರಪ್ಪ. ದೇವ್ರು ಏನು ಕೊಡಬೇಕು, ಹೊಟ್ಟೆ ಊಟ ಬಟ್ಟೆ ಕೊಟ್ಟರೆ ಸಾಕು ಅನ್ನೋ ಬಡ ಜನಗಳು. ಆದರೆ ನಮ್ಮಂಥವ್ರಿಗೆ ಅತಿ ಆಸೆ, ಕಾಲೇಜು ರೋಡ್ಗೋ ಎಲ್ಲ ದುಡ್ಡು ಲವಕ ಮಾಡ್ಕೊಂಬಿಡ್ಬೇಕು ಅನ್ಸ್ತದೆ ಅನ್ಸತಿ. ಸರಿ ಬರ್ತೀನಿ ಬಿಡಪ್ಪ, ಜಾಸ್ತಿ ಮಾತು ಬೇಡ, ಬರ್ತೀನಿ ಬಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.